ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರೇನಸ್. ನಾನಿವತ್ತು ಈ ವಿಡಿಯೋದಲ್ಲಿ ಸಜ್ಜಿಗೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟಿಗೆ ಒಂದು ಬೌಲಿಗೆ ನಾನು ಸಜ್ಜಿಗೆಯನ್ನು ಹಾಕಿದ್ದೇನೆ, ಅಂದರೆ ಸೆಮಲಿನ ಅಥವಾ ರವೆ ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿದ ನಂತರ ನಾನು ಎಲ್ಲ ಥರದ ವೆಜಿಟೇಬಲ್ಸ್ನ ಹಾಕ್ತೀನಿ. ಫಸ್ಟಿಗೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಕರಿ ಲೀವ್ಸ್, ಕ್ಯಾರೆಟ್, ಆನಿಯನ್ ಹಾಗೂ ಟೊಮೆಟೊನ ಹಾಕಿ, ಅದಾದಮೇಲೆ ನಾನು ಕೊರಿಯಂಡರ್ ಲೀವ್ಸ್ನ ಹಾಕಿ ಸ್ವಲ್ಪ ತೆಂಗಿನ ತುರಿನ ಹಾಕಿ ಮತ್ತು ಎಷ್ಟು ಬೇಕಷ್ಟು ಸ್ವಲ್ಪ ಒಂದು 2-3 ಸ್ಪೂನ್ ಆಗುವಷ್ಟು ಮೊಸರು ಹಾಕಿದ್ದೀನಿ. ಅದಾದಮೇಲೆ ಅದಕ್ಕೆ ಬೇಕಾದಷ್ಟು ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ನಾನು ನೆನೆಸ್ಲಿಕ್ಕೆ ಇಡ್ತೀನಿ. ಯಾಕಂದರೆ ಆ ರವೆ ಉಬ್ಬುತ್ತೆ, ಅದಕ್ಕೋಸ್ಕರ ಅಂದರೆ ನೀರೆಲ್ಲ ಇಂಗುತ್ತಲ್ವ, ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ನೆನೆಸಿಟ್ಟು ಅದಾದಮೇಲೆ ವಾಪಸ್ ನಾನು ಕಲಿಸ್ಬೇಕಾದ್ರೆ ಸ್ವಲ್ಪ ಹೀಗೆ ಗಟ್ಟಿ ಸಿಗಬೇಕು, ಅಷ್ಟು ಜಾಸ್ತಿ ನೀರಾಗಿರಬಾರ್ದು, ರೊಟ್ಟಿ ಥರ ಇರಬೇಕು. ರೊಟ್ಟಿಗೆ ಹೇಗೆ ನಾವು ತರ್ತೀವಲ್ವ ಹಾಗಿರಬೇಕು. ಸೊ ಒಂದು ಮುಷ್ಟಿಯಷ್ಟು ಹಾಕಿ ಹಾಗೆ ನಾನು ಡೈರೆಕ್ಟ್ ಪ್ಯಾನಲ್ಲೇ ಹೀಗೆ ತರ್ತೀನಿ. ತುಂಬ ಹೆಲ್ದಿ ಇದು. ಯಾಕಂದರೆ ನಾವು ಯಾವುದು ಬೇಕಾದರೂ ನಾವು ವೆಜಿಟೇಬಲ್ಸ್ನ ಹಾಕ್ಬೋದು. ಇದಂತೂ ವಾರದಲ್ಲಿ 1 ಅಥವಾ 2 ದಿನ ಮಾಡ್ಬೋದು. ಯಾಕಂದರೆ ತುಂಬ ಸಿಂಪಲ್ ಹಾಗೂ ತುಂಬ ಬೇಗ ಆಗುತ್ತೆ ಹಾಗೂ ಹೆಲ್ದಿ ಕೂಡ. ಯಾಕಂದರೆ ಇದರಲ್ಲಿ ತುಂಬ ಎಲ್ಲ ಥರದ ವೆಜಿಟೇಬಲ್ಸ್ನ ಹಾಕ್ತೀವಲ್ವ, ಅದಕ್ಕೋಸ್ಕರ ಇದು ಹೆಲ್ದಿ ಕೂಡ ಹೌದು. ನೀವು ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿ ಅಥವಾ ನನ್ನದೇ ಆದಂಥ ರೆಸಿಪಿಯೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.